ಇಲ್ಲಿ ನನ್ನ ಮಗ ಸ್ನಾನ ಮಾಡ್ಕೊಂಡು ಮಲಗಿದ್ದಾನೆ. ಅವನಿಗೆ ಸಾಂಗ್ ಹಾಕಿ ಬಿಟ್ಟಿದ್ದೀನಿ. ಯೂಶಲಿ ಇಷ್ಟೊತ್ತಿನಲ್ಲಿ ಸ್ವಲ್ಪ ಈ ಲಲ್ಲಬಿ ಥರ ಇರೋ ಕಮರ್ಷಿಯಲ್ ಸಾಂಗ್ಸ್ನ ಹಾಕ್ತೀನಿ ಅವನು ಮಲ್ಕೊಂಡಾಗ ಒಂದು 15-20 ಮಿನಿಟ್ಸ್ ಡೀಪ್ ಸ್ಲೀಪ್ ಹೋಗೋ ತನಕ. ಸೊ ಈಗ ಸ್ನಾನ ಮಾಡಿಸಿ ಮಲಗಿಸಿದ್ದೀವಲ್ಲ, ಈಗ ನಿದ್ದೆ ಹೋಗ್ತಾ ಇದ್ದಾನೆ. ಹೋಗಿದ್ದಾನೆ ಆಲೇ ನಿದ್ದೆ. ಇನ್ನೊಂದು ಸ್ವಲ್ಪ ಹೋದರೆ ಕಂಪ್ಲೀಟ್ ಡೀಪ್ ಸ್ಲೀಪ್ ಒಂದು. ನಾನು ಇಲ್ಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ. ಇವತ್ತು ಮನೆ ಡೀಪ್ ಕ್ಲೀನ್ ನಡೀತಾ ಇದೆ ಕಂಪ್ಲೀಟಾಗಿ. ಇಲ್ಲೊಬ್ರು ಕ್ಲೀನ್ ಮಾಡ್ಕೊತವ್ರೆ, ಅಲ್ಲೊಬ್ರು. ಏನಮ್ಮ ಸ್ಪೆಷಲು ಡೀಪ್ ಕ್ಲೀನ್ ಇವತ್ತು? ಹಂಗೆ ಸೊ ಅವರು ಡೀಪ್ ಕ್ಲೀನ್ ಮಾಡ್ಕೊತಾ ಇದ್ದಲ್ಲ. ನಾವೀಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಬೇಗ ಎದ್ದಿರ್ತೀನಲ್ವ ಬೆಳಗ್ಗೆ, ನೈಟ್ ನಿದ್ದೆ ಆಗಿರಲ್ಲ. ಸೊ ಒಂದು ರೌಂಡ್ ಮಲ್ಕೊಂಡಾಗ ಸಮಾಧಾನ ಆಗತ್ತೆ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನಿಮ್ದೆಲ್ರದ್ದು ಬ್ರೇಕ್ಫಾಸ್ಟ್ ಆಯ್ತಾ? ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಇವತ್ತು ನಿಮ್ಮ ಮನೆಯಲ್ಲಿ? ನಮಗೆ ಮಾಡಿಕೊಟ್ಟಿದ್ದಾರೆ ಉಪ್ಪಿಟ್ಟು. ಇದನ್ನು ನಾವು ಸಣ್ಣವರಿದ್ದ ಇವಾಗ ಉಪ್ಪಿಟ್ಟು ತುಂಬ ಇಷ್ಟಪಟ್ಟು ತಿಂತೀನಿ. ಸಣ್ಣವರಿದ್ದಾಗ ನಾವು ಅಮ್ಮ ಇದನ್ನು ಮಾಡಿಬಿಟ್ರೆ ಕಾಂಕ್ರೀಟ್ ಮಾಡಬೇಡ ಅನ್ನೋವು. ನೀವು ಹಿಂಗೆ ಕರಿತಾಯಿದ್ರು ಉಪ್ಪಿಟ್ಟಿಗೆ ಕಾಂಕ್ರೀಟು ಅಂತ. ಬಟ್ ಇವಾಗ ಉಪ್ಪಿಟ್ಟು ಚಿತ್ರಾನ್ನ ಎಲ್ಲ ಇಷ್ಟ ಆಗುತ್ತೆ. ಅವಾಗ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆ ಹೇಳು? ಈಗ ನಾವೇ ಮಾಡೋ ಪರಿಸ್ಥಿತಿ ಬಂದಾಗ ಈ ಥರ ಸಿಂಪಲ್ ತಿಂಡಿಗಳೇ ಇಷ್ಟ ಆಗೋದು. ಯಾಕೆಂದ್ರೆ ಮಾಡೋಕ್ಕೆ ಈಸಿ ಅಲ್ವಾ? ಹಂಗಲ್ಲ, ಮಾಡಕ್ಕೆ ಹಿಡಿದ್ಮೇಲಲ್ಲ. ಯಾವಾಗ ಹಾಸ್ಟೆಲು ಪಿ ಜಿಗೆ ಓದಿ ಆವಾಗ ಮನೆ ಫುಡ್ ವ್ಯಾಲ್ಯೂ ಗೊತ್ತಾಯ್ತು ಅಷ್ಟೇ, ಸಿಂಪಲ್. ಸಾಹೇಬ್ರು ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಸ್ಕೊಂಡು ಎಣ್ಣೆ ಕುಡಿಸ್ತಾವ್ರೆ. ಆಕಾಶ ನೋಡ್ಕೊಂಡು. ಏನು ನೋಡ್ತಾ ಇದೆಯಾ ಮಗನೆಯಲ್ಲಿ? ಅಲ್ಲಿ ಬಿದ್ದಿದೆ ಕಣ್ಣು. ಅಲ್ಲಿಗೆ ಹಂಗೆ ಬರುತ್ತೆ. ಬೆಳಗ್ಗೆ ಮಣಿಯತ್ತೆ ಬಂದು ಮಾತಾಡಿಸ್ತಾವ್ರೆ. ಚಿನ್ನೋ ಅಂತ ಹಿಂಗೆ ತಿರುಗಿಕೊಂಡಿದ್ದಂತ ಏನು ಮಾಡೋರು ಅತ್ತೆ ರಾತ್ರಿ ಗೊತ್ತಿಲ್ದಂಗೆ. ಸುಮ್ಮನೆ ಅವ್ನು ನನ್ನ ಮಗ ಈಗೆಲ್ಲ ಮುನಿಸ್ಕೊಳ್ಳಲ್ಲ. ಹೇಳಿ ಏನು ಮಾಡಿದ್ರಿ ಅವ್ರಿಗೆ? ಅದಕ್ಕೆ ಓನೇನೆ ಬಿಟ್ಟು ಊರಿಗೆ ಹೋಗಿದ್ರಲ್ಲ ಅತ್ತೆ, ಅದಕ್ಕೆ ಮುನ್ಸ್ಕೊಂಡವ್ನೆ. ಮಲಗಿದ ಯಾಮಾರ್ಸ್ ಹೋಗ್ಬಿಟ್ಟವ್ರೆ ಅಂತ ತಿರುಗ್ಸೋದೇ ಕಷ್ಟ. ಅಲ್ಲಿ ನೋಡಿ ಮತ್ತೆ ಫ್ಲಾಗ್ ಹಾರಿಸ್ತಾವ್ರೆ. ರೆಡ್ ಫ್ಲಾಗು ಬೆಳಗ್ಗೆ. ಎವ್ರಿ ಡೇ ಮಾರ್ನಿಂಗು ಇದೆ ನಮಗೆ. ಅವನಿಗೆ ಆಯಿಲ್ ಮಸಾಜ್ ಕೊಡೋದು, ಏನೇನೋ ಕಮೆಂಟ್ಸ್ಗಳು ಹೊಡಿಯೋದು, ನಗೋದು. 1 hour ಒಳ್ಳೆ ಎಂಟರ್ಟೈನ್ಮೆಂಟ್ ಪೀರಿಯಡ್ ಆಗಿರುತ್ತೆ ನೋಡಿ. ನಮ್ಮ ಮಾರ್ನಿಂಗ್ ಈ ಥರ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮದು ಗಸಗಸೆ ಹಾಲು ಅಲ್ಲಿ ಆಲ್ರೆಡಿ ರೆಡಿ ಇದೆ. ಇವತ್ತು ಎಲ್ರಿಗೂ ಹೋಲ್ಸೇಲ್ ಆಗಿ ಗಸಗಸೆ ಹಾಲು ಕೊಟ್ಟಿದ್ದಾರೆ ನಮ್ಮ ಅಕ್ಕ. ಅದೇನು ಸ್ಪೆಷಲ್ ಅಂತ ಗೊತ್ತಿಲ್ಲ. 1.5-2 kg ಅಷ್ಟು ಏನಾರ ಇದ್ರೆ ಅವ್ರಿಗೆ ಅರ್ಧ kg ಸಪ್ರೇಟ್ ಹಾಕ್ಸ್ಕೊಂಡು ಉಳಿದಿದ್ದ ನಾವು ಇರ್ತಾರೆ. 1.5 kg ಮೇಲೆ 1 kg ಇರಲಿ. ನಮ್ಮ ಡ್ಯಾಡಿ ನೋಡಿ ಬೆಣ್ಣೆ ತರಕ್ಕೆ ಎಷ್ಟು ಹ್ಯಾಂಡ್ಸಮ್ಮಾಗಿ ರೆಡಿಯಾಗಿ ಹೋಯ್ತವ್ರೆ. ಎಲ್ಲಿ ಮಾತಾಡ್ಸಿದೀಗ ನನಗೆ ಕೆಲಸ ಹಾಕ್ಬಿಟ್ರೆ ತೆಗಿ. ನನ್ನ ಮಗಂದು ಇವತ್ತು ನಿದ್ದೆನೇ ಸರಿ ಹೋಗ್ತಾ ಇಲ್ಲ. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮಲಗಲಿಲ್ಲ ಇವತ್ತು. ಆಯಿಲ್ ಮಸಾಜ್ಗಿನ ಮೊದಲು ಫೀಡಿಂಗ್ ಕೊಟ್ಟೆ. ಇನ್ನು ಶಾರ್ಟ್ ಗ್ಯಾಪ್ ಆಯ್ತಲ್ಲ, ಬೇಡ ಸ್ನಾನ ಮಾಡಿಸ್ಬಿಡಿ ಮಲಗಿಸ್ಬಿಟ್ಟು ಆಮೇಲೆ ಕೊಡ್ತೇವೆ. ಸ್ನಾನ ಮಾಡ್ಕೊಂಡು ಬಂದಮೇಲೆ ಫುಲ್ ಒಳಗೆ ಸ್ಟಾರ್ಟ್ ಆದ ಹೊಟ್ಟೆ ಹಸುವಿಗೆ. ಅದಕ್ಕೆ ಫೀಡಿಂಗ್ ಕೊಟ್ಟು ಮಲಗಿಸೋಣ ಅನ್ನೋಷ್ಟರಲ್ಲಿ ಮೈ ತಣ್ಣಗಾಯ್ತಲ್ಲ. ಆಮೇಲೆ ತೊಟ್ಲು ತೂಗಿ ಮಲಗಿಸಿದ್ದಾಯ್ತು. ತೇಗಲಿಲ್ಲ. ಇತ್ತೀಚೆಗೆ ಇದೊಂದು ಬ್ಯಾಡ್ ಹ್ಯಾಬಿಟ್ ಕಲ್ತವ್ನು. ಮೊದಲೆಲ್ಲ ಹಾಲು ಕುಡಿದ ತಕ್ಷಣ ಹಿಂಗೆ ಎತ್ಕೊಂಡ ತಕ್ಷಣ ತೇಗ್ಬಿಡೋನು, ಆರಾಮಾಗಿ ಮಲಗಿಸ್ಬಿಡೋವು. ಇವಾಗ ಸುಮಾರು ಹೊತ್ತು ಅವನ್ನ ಎತ್ಕೊಂಡು ಓಡಾಡಬೇಕು, ಟ್ಯಾಪ್ ಮಾಡಬೇಕು. ಇಲ್ಲ ಅಂದರೆ ಲ್ಯಾಪ್ ಮೇಲೆ ಕೂರಿಸ್ಕೊಂಡು ಬಗ್ಗಿಸ್ಕೊಂಡು ಟ್ಯಾಪ್ ಮಾಡಬೇಕು. ಅಷ್ಟೆಲ್ಲ ಮಾಡಿದ್ರು ಒಂದೊಂದ್ಸರಿ ತೇಗಲ್ಲ. ಒಂದು 15 ನಿಮಿಷ ಟ್ರೈ ಮಾಡ್ತೀನಿ. ತೇಗಲಿಲ್ಲ ಅಂದರೆ ಮಲಗಿಸ್ಬಿಡ್ತೀನಿ ತೊಟ್ಲೊಳಗಡೆಗೆ. ಒಂದು 15-20 ಮಿನಿಟ್ಸ್ ಮಲಗಾದ್ಮೇಲೆ ಅದು ರಿವರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಹಿಂಸೆ ಪಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಎತ್ಕೊಂಡು ಪುನಃ ತೇಗ್ಸಿದ್ರೆ ಆಗ ವಿತಿನ್ 5-10 ಮಿನಿಟ್ಸ್ ಒಳಗಡೆ ತೇಗ್ತಾನೆ. ಬಟ್ ಆವಾಗಲೂ ಟ್ರೈ ಮಾಡಬೇಕು. ಯಾವಾಗಲೂ ಒಂದೊಂದ್ಸರಿ ಇಮಿಡಿಯೇಟ್ ತೇಗ್ತಾನೆ, ಇಲ್ಲ ಅಂದರೆ ಟೈಮ್ ತಗಂತಾನೆ. ಇವಾಗ ಅದೇ ಕೆಲಸ ಮಾಡ್ತಾವ್ನೆ, ಒದ್ದಾಡ್ತಾ ಅವನೇ. ಅವ್ನು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ದಾನೆ ಅಂದರೆ ಯಾವಾಗ ಬರ್ಪ್ ಮಾಡ್ದಲ್ಲೇ ಮಲ್ಕೊಂಡಿರ್ತಾನೆ, ಅದು ಏರ್ ಬ್ಲಾಕ್ ಆಗಿರುತ್ತೆ. ಹಾಲೆಲ್ಲ ರಿವರ್ಸ್ ಬರ್ತಾ ಇರುತ್ತೆ. ಎಷ್ಟು ನೀಟಾಗಿ ಗೊತ್ತಾಗತ್ತೆ. ಅಂತ ಎಲ್ಲ ಮಾಡ್ಕೊಂಡು ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇರುತ್ತೆ. ಎತ್ಕೊಂಡು ತೇಗಿಸ್ಬೇಕು. ಇವಾಗ ಮಲಗಿಲ್ವಲ್ಲ ಅಂದ್ಬಿಟ್ಟು ಡೈರೆಕ್ಟು ಡ್ರೆಸ್ ಎಲ್ಲ ಹಾಕಿ ಮಲಗಿಸ್ತೇವೆ. ಸ್ವ್ಯಾಡ್ಲಿಂಗ್ ಮಾಡೇ ಇಲ್ಲ ಇವತ್ತು. ಸ್ವ್ಯಾಡ್ಲಿಂಗ್ ಮಾಡಿದ್ರೆ ಒದ್ದಾಡಕ್ಕೆ ಸ್ಟಾರ್ಟ್ ಮಾಡ್ದ. ಮೈ ತಣ್ಣಗಾಯ್ತಲ್ಲ, ಟೈಟಾಗಿ ಸ್ವ್ಯಾಡಲ್ ಮಾಡಿದ್ರೆ ಅವನಿಗೆ ಕಂಫರ್ಟಬಲ್ ಫೀಲ್ ಆಗಲ್ಲ. ಅದೇನಾದ್ರು ಮೈ ಬಿಸಿ ಬಿಸಿ ಇದ್ದಾಗ ಸರಿ ಅವ್ರಿಗೆ ಮಲ್ಕೊಳಕ್ಕೆ ಸ್ವ್ಯಾಡ್ಲಿಂಗಲ್ಲಿ. ಹಂಗೆ ಬೆಚ್ಚಗಿರ್ತಾರೆ. ಈಗ ಒದ್ದಾಡ್ತಾ ಅವನೇ. ಹಿಂಗೆ ಮಾಡಿ 1 hour 2 hour ನಿದ್ದೆ ಹಾಳು ಮಾಡ್ಕೊಂತಾನೆ. ಏನಪ್ಪ
ಮಬ್ಬರ್ ಅವೇ ಮಬ್ಬರ್ ನೋಡಿ ತೆಗ್ದ ಇವಾಗ ಈಗ ಕಂಫರ್ಟಬಲ್ ಆಗಿ ಮಲ್ಕಂತ ನೋಡಿ ಮಲಗಿದ್ದು ಅರ್ಧಂಬರ್ಧ ನಿದ್ದೆಲಿ ಎದ್ದೆ ಇತ್ತೀಚೆಗೆ ಮ್ಯಾಕ್ಸಿಮಮ್ ಟೈಮು ಈ ಸ್ಪಾಟಲ್ಲೇ ಕಳಿತೀನಿ ನೋಡಿ ಹಿಂಗೆ ತೊಟ್ಲು ತೂಕೊಂಡು ದಿನದಲ್ಲಿ 24 ಅವರ್ಸಲ್ಲಿ ಒಂದು 16ರಿಂದ 17 ಗಂಟೆಗೆ ಕೂತಿರ್ತೀನಂತೆ ತೊಟ್ಲು ತೂಕೊಂಡು ಮಲಗಿದ್ರು ಏನಾದ್ರು ಕೊಸ ಆದರೆ ಎದ್ದೇಳೋದು ತೊಟ್ಲು ತೂಗೋದು ಇದೇ ಕೆಲಸ ಆಗಿದೆ. ನಿದ್ದೆಯಲ್ಲಿ ಡೀಪ್ ಸ್ಲೀಪಲ್ಲಿ ಇರ್ತಾನೆ ಆದರೂ ಮಧ್ಯೆ ಕೊಸ ಅಂತ ಇರ್ತಾನೆ. ಆವಾಗ ತೊಟ್ಲು ತೂಗಬೇಕಿಲ್ಲ ಅಂದರೆ ಎದ್ದುಬಿಟ್ಟು ಫುಲ್ಲು ನಿದ್ದೆ ಎಲ್ಲ ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಮನೆ ಇವತ್ತು ಘಮ ಅಂತ ಇದೆ. ತಿಂಗ್ಳಿಗೆ ಒಂದ್ಸರಿ ಈ ಥರ ಘಮ ಅಂತ ಇರುತ್ತೆ. ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಯಾಕೆ ಅಂದರೆ ತುಪ್ಪ ರೆಡಿ ಆಗ್ತಾ ಇದೆ. ಕಪ್ಪೆ ಕರ ತುಪ್ಪ ಜಲ್ಲಿ ಅಲ್ವಾ? ಜಲ್ಲಿನ ಜಿಲ್ಲಿನ ಆಯ್ತಾ? ರೆಡಿ ಆಯ್ತಾ? ರೀಸೆಂಟಾಗಿ ನಾವು ಕಪ್ಪೆ ಕರ ಓದಿ ನಾವು ಎಷ್ಟು ವರ್ಷ ಆಯಿತು? 5th ಸ್ಟ್ಯಾಂಡರ್ಡಲ್ಲೋ ಏನೋ ಇತ್ತು ಅನ್ಕೊಂತೀನಿ, ಮಾರ್ತೋಗಿದೆ ನಮಗೆ. ಆಯ್ತು, ರೆಡಿ ಆಯ್ತಾ? ಊಟದ ಟೈಮ್ ಆಯಿತು ನಂದು. ಹೋಗಿ ಊಟ ಮಾಡ್ಬಿಡ್ತೀನಿ. ಟೈಮ್ ಎಷ್ಟಾಗಿರ್ಬೋದು ಹೇಳಿ? ಆಲ್ರೆಡಿ 3:30. ನನ್ನ ಮಗ ಒಂದು 2-3 ದಿನದಿಂದ ಈ ಟೈಮಲ್ಲಿ ನಿದ್ದೆ ಮಾಡೋದೇ ಕಮ್ಮಿ ಮಾಡಿಬಿಟ್ಟಿದ್ದಾನೆ. ಎದ್ದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಡ್ತಾವನೆ. ಸೊ ಅದಕ್ಕೆ ಅವರಪ್ಪ ವಿಡಿಯೋ ಕಾಲ್ ಮಾಡಿ ಮಾತಾಡಿಸ್ತಾ ಇರೋದು ಅಲ್ಲಿ. ಸೊ ಇವಾಗ ಯಾರ್ಯಾರೆಲ್ಲ ನೋಡಬೇಕು ಅನ್ನೋ ಇದು ಟೈಮು ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ಸೋಕ್ಕೆ. ಮೊದಲೆಲ್ಲ ಮಿಡ್ನೈಟಲ್ಲಿ ಎದ್ದು ಬೆಳಗಿನ ಜಾವ 5 ಗಂಟೆ ತನಕ ಆಟ ಆಡ್ಬಿಟ್ಟು ಸೇಫಾಗಿ ಮಲ್ಕೊಬಿಡೋನು. ಡೇ ಟೈಮ್ ಫುಲ್ಲು ನಿದ್ದೆ ಮಾಡೋನು. ಯಾಕೋ ರೊಟೀನ್ ಚೇಂಜ್ ಮಾಡ್ಕೊಬಿಟ್ಟಂದ್ರೆ 2 ಡೇಸಿಂದ. ಅದಕ್ಕೆ ಈ ಟೈಮ್ನ ನಾವು ಯುಟಿಲೈಸ್ ಮಾಡ್ಕೊಳ್ದಲ್ಲೇ ಇದ್ರೆ ಆಗತ್ತಾ? ಅದಕ್ಕೆ ಇವಾಗ ಒಂದು ಏನೇನು ಇತ್ತಲ್ಲ ಟಾಯ್ಸು, ಪ್ಲೇ ಮ್ಯಾಟ್ಸು ಎಲ್ಲ ಹೊರಗಡೆ ತೆಗಿತಾ ಇದ್ದೀನಿ. ಹಂಗೆ ಕರೆಕ್ಟು. ಸೊ ಅದಕ್ಕೆ ಇದನ್ನು ಅಸೆಂಬಲ್ ಮಾಡಿಸ್ತಾ ಇದ್ದೀನಿ. ವಾಪಸ್ ಅವತ್ತು ಮಾಡಿಸ್ತಿದ್ದೋಳು ಬಿಚ್ಚಿಟ್ಬಿಟ್ಟಿದ್ದೆ ಅವನು ಯೂಸ್ ಮಾಡಿಲ್ಲ ಅಂತ. ಇದು ರೈಟ್ ಟೈಮ್. ಹೌದೌದು, ನಿಂದು ಭಾಳ ಸಣ್ಣ ಅದೇ ಕಣಪ್ಪ. ಕೇಳ್ರಪ್ಪ, ಮನು ಮೂಗು ಫುಲ್ಲು ಸಣ್ಣ ಐತಂತೆ, ನಂದು ಫುಲ್ ದೊಡ್ಡದೈತಂತೆ ಹೇಳ್ತಾವ್ರೆ ಹಿಂಗಂತ. ವಿಡಿಯೋ ಕಾಲಲ್ಲಿ ಮಗನ ಮೂಗು ನೋಡ್ಬಿಟ್ಟು. ಏನಪ್ಪ ರಾಜಾ, ನಿನ್ನ ಮೂಗು ಫುಲ್ಲು ಸಣ್ಣ ಐತೆ ಅಲ್ವಾ? ಎಲ್ಲಿದೆಯಾ? ನಿನ್ನ ಮೂಗು ಫುಲ್ ಸಣ್ಣ ಐತೆ ಅಲ್ವಾ? ಎಲ್ಲಿ ಸಣ್ಣ ಕಾಣೋದೇ ಇಲ್ಲ ಮುಖದ. ಚೀಫ್ ಇಂಜಿನಿಯರ್ ಅಸೆಂಬಲ್ ಮಾಡ್ತಾವ್ರೆ. ಉಲ್ಟಾ ಪಲ್ಟಾ. ಅದು ಕೆಳಗಡೆ ನೆಲ ಟಚ್ ಆಗಬೇಕು ಅನ್ಕೋತೀನಿ. ಇಲ್ಲ ಕರೆಕ್ಟ್ ಐತೆ. ಸ್ಟ್ರೈಟ್ ಮಾಡಿ ಅದನ್ನ. ಅದೇ ಅದು ಸ್ಟ್ರೈಟ್ ಮಾಡ್ಬೇಕಷ್ಟೇ. ಹಂಗೆ ಸ್ಟ್ರೈಟ್ ಮಾಡಿ ಲೂಸ್ ಮಾಡ್ಬಿಟ್ಟು. ಲಾಸ್ಟ್ ಟೈಮ್ ಈ ಪ್ಲೇ ಮ್ಯಾಟ್ನ ಟ್ರೈ ಮಾಡಿದಾಗ ಅವನು ಅದ್ರ ಕಡೆ ಅಬ್ಸರ್ವೇಷನ್ನೇ ತೋರಿಸ್ಲಿಲ್ಲ ಅಂದ್ಬಿಟ್ಟು ಎತ್ತಿಟ್ಬಿಟ್ಟಿದೆ. ಇವಾಗ ಫುಲ್ ಆಟ ಆಡ್ತಾವನೆ, ಅದ್ರಲ್ಲಿ ಖುಷಿ ಆಗ್ತಾ ಇದೆ. ತೆಗ್ದೆ ಎಸೆದು ಬಿಡ್ತಾನಂತೆ. ಮ್ಯೂಸಿಕ್ ಬರ್ತಾ ಇಲ್ಲ ಪಾಪ, ಅದೇನೋ ಗೊತ್ತಿಲ್ಲ, ವರ್ಕ್ ಆಗ್ತಾ ಇಲ್ಲ ಮ್ಯೂಸಿಕ್ಕು. ಓನಮ್ಮ ಒದ್ದು ಆಡ್ತಾವನೆ. ಇವಾಗ ಅವನ್ನ ಮಾತಾಡಿಸಿ ಎಂಗೇಜ್ ಮಾಡಬೇಕು. ಮ್ಯೂಸಿಕ್ಕೇ ಬಂದಿಲ್ಲ ಅಂದರೆ ಬೋರ್ ಆಗಲ್ವಾ ಪಾಪುಗೆ? ಏನು ಲಕ್ಷಣಗಳು ನೋಡಿ ಹುಡುಗಿ ಭತ್ತ ಅಲ್ವಾ? ನಮ್ಮ ಅಣ್ಣಗೆ ಅದಕ್ಕೆ ಒಳ್ಳೆ ಭತ್ತ ಹಾಕ್ಬೇಕು ಅಂತ. ಇಲ್ಲಿ ಒಂದು 3 ದಿನದಿಂದ ಫಾರಿನ್ ಟ್ರಿಪ್ ಹೊಡಿತಾವ್ರೆ. ಇವರಿಬ್ರು ಮೊನ್ನೆ ಎಲ್ಲ ಇರಾನ್ಗೆ ಹೋಗಿ ಅಲ್ಲಿ ಲೈಫ್ ಸ್ಟೈಲ್ ನೋಡ್ಕೊಂಡು ಬಂದಿದ್ರು. ಇವತ್ತು ಬೆಳಗ್ಗೆ ಎಲ್ಲ ಅಫ್ಘಾನಿಸ್ತಾನ್ಗೆ ಹೋಗಿ ಅಲ್ಲಿ ವಿಲೇಜ್ ಸ್ಟೈಲಲ್ಲಿ ಹೆಂಗೆ ಅಡುಗೆ ಮಾಡೋದು ಅಂತ ಕಲ್ತ್ಕೊಂಡು ಬಂದವ್ರೆ. ಇವಾಗ ಪುನಃ ವಾಪಸ್ ಇರಾನ್ಗೆ ಹೋಗವ್ರೆ. ಇರಾನಲ್ಲಿ ಯಾವುದು ಹಳ್ಳಿ? ಇರಾನಲ್ಲಿ ಗಿಲಾನ್ ಅನ್ನೋ ಹಳ್ಳಿ ಅಂತೆ. ಹಳ್ಳಿನೋ ಏನೋ ಗೊತ್ತಿಲ್ಲ. ಇರಾನಲ್ಲಿ ಗಿಲಾನ್ಗೆ ಹೋಗೋರು ಒಟ್ಟಿನಲ್ಲಿ. ಇವಾಗ ಅಲ್ಲೋಗಿ ಅಲ್ಲಿ ಲೈಫ್ ಸ್ಟೈಲ್ ಹೆಂಗೆ, ಅಲ್ಲಿ ಏನು ಪ್ರಾಣಿ ಪಕ್ಷಿಗಳು ಸಾಕ್ತಾರೆ, ಯಾವ ಥರ ಅಡುಗೆ ಮಾಡ್ತಾರೆ ನೋಡ್ತಾವ್ರೆ. ಒಟ್ಟಿನಲ್ಲಿ ಏನು ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಫ್ಘಾನಿಸ್ತಾನ್ದು ರೆಸಿಪಿಗಳು ಕಲ್ತ್ಕೊಂಡ್ರು. ಇವಾಗ ಇರಾನಲ್ಲಿ ಗಿಲಾಂದ್ ಕಲ್ತ್ಕೊಂತವ್ರೆ. ಇದನ್ನೆಲ್ಲ ಯಾವಾಗ ಟ್ರೈ ಮಾಡ್ತೀರಾ ಇಬ್ರು? ದೇಶ ಸುತ್ತಾ ಇರೋದು ಅಡುಗೆ ಮಾಡಿಕ್ಕೆ ಅದೇ ನಾವು ನೋಡೋದೇ ಆಯ್ತದ. ಅಡುಗೆಯಲ್ಲಿ ಮಾಡಿಕದ ನಾವೆಲ್ಲ ತಿನ್ನೋದು ಅತ್ತಾಗಿ ಓಟ್ಕಿಟ್ಲ ಅಂತ. ಏನೇ ನೋಡಿದ್ರು ಇಲ್ಲಿ ಕೊನೆಗೆ ತಿನ್ನೋದೇ ಉಪ್ಪಿಟ್ಟು, ರೊಟ್ಟಿ. ನಮ್ಮ ಅತ್ತೆಗೆ ಅಂತಾರೆ, ನಾವು ಸುತ್ತಾ ಇದ್ದೀವಲ್ಲ ಅಡುಗೆ ಯಾವಾಗ ಮಾಡೋಣ ಅಂತಂದರೆ ಫಾರಿನ್ ಟ್ರಿಪ್ಪಲ್ಲಿ ಇದ್ದೀವಿ ಅಂತ ಅರ್ಥ. ಏನೋ ಒಂದು ಒಟ್ಟಿನಲ್ಲಿ ಎಂಜಾಯ್ ಮಾಡ್ತಾವ್ರೆ ಫಾರಿನ್ ಟ್ರಿಪ್ ಹೊಡ್ಕೊಂಡು ಕೂತಿದ್ದ ಜಾಗದಲ್ಲಿ.
ಪಾಪು ಮಲ್ಕೊಂಡ ತೊಟ್ಲಿಗೆ ಹಾಕಿ ತೂಗ್ತಾ ಇದೆ. ಹೆಚ್ಚು ಕಮ್ಮಿ ಒಂದು 1/2 ಮಿನಿಟ್ಸಿಂದನೇ ತೂಗ್ತಾ ಇದೆ. ತೂಗ್ತಾ ನಾನು ಅಲ್ಲೇ ಮಲ್ಕೊಂಡೇ ಬಿಟ್ಟಿದ್ದೀನಿ. ಮುಂದೆ ಇದೆಲ್ಲ ಎತ್ತಿಡೋದು ಇವಾಗ ಒಂದು ಕೆಲಸ ನನಗೆ. ಯಾವ ಅವತಾರಗಳಾಗಿವೆ, ಒದ್ದಾಗ್ತಾಗಿ. ಇನ್ಮೇಲೆ ಇದೇ ಕೆಲಸ. ಅವನು ಆಟ ಆಡ್ಬೇಕಂದ್ರೆ ತಂದು ಹಾಕೋದು, ಒಂದು 5-10 ನಿಮಿಷ ಮ್ಯಾಕ್ಸಿಮಮ್ ಆಟ ಆಡ್ತಾನೆ. 10 ನಿಮಿಷಕ್ಕೆ ನಾವು ಇದೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ಆಮೇಲೆ ಅವ್ನು ಮಲ್ಕತ್ತಿದ್ದಾಗೆ ಇದೆಲ್ಲ ಎತ್ತಿಡೋದು. ಇಲ್ಲ ಅಂದರೆ 5-10 ನಿಮಿಷಕ್ಕೆ ಬೋರ್ ಹೊಡೆದೋಗ್ಬಿಡತ್ತೆ ಅವನಿಗೆ. ಅಷ್ಟೇ ಮ್ಯಾಕ್ಸಿಮಮ್ ಮಕ್ಕಳು ಆಡೋದ್ರಲ್ಲಿ. ಲಾಂಗ್ ಟೈಮೆಲ್ಲ ಆಡೋದಕ್ಕೆ ಯಾವುದೇ ಟಾಯ್ನೂ ಅವ್ರು ಇಷ್ಟಪಡಲ್ವಲ್ಲ. ಇದೆಲ್ಲ ಎತ್ತಿಡ್ಬೇಕು ಇವಾಗ. It's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.